ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾಗರ ಪಂಚಮಿ ಹಬ್ಬದ ವಿಶೇಷವಾಗಿ ತಂಬಿಟ್ಟನ್ನ ಮಾಡೋದು ಎಲ್ಲಾ ಕಡೆ ಇರುತ್ತೆ. ಈ ತಂಬಿಟ್ಟನ್ನ ಈಸಿಯಾಗಿ ತುಂಬಾ ಕ್ವಿಕ್ ಆಗಿ ಆರಾಮಾಗಿ ನೀವು ಕೂಡ ಮಾಡ್ಬೋದು. ಇದನ್ನ ಹೇಗೆ ಮಾಡ್ಬೋದಂತ ನೋಡೋಣ ಬನ್ನಿ. ಫಸ್ಟ್ ನಾವಿಲ್ಲಿ ಪುಟಾಣಿ ಬೇಳೆಯನ್ನ ತಗೊಂಡಿದೀವಿ, ಅಥವಾ ಹುರಿಗಡಲೆ ಅಂತ ಹೇಳ್ತಾರಲ್ಲ ಅದನ್ನ ತಗೊಂಡಿದೀವಿ. ಇದನ್ನ ಸ್ಮೂತ್ ಆಗಿ ಪೌಡರ್ ಮಾಡ್ಕೊಳ್ಬೇಕಾಗತ್ತೆ. ನಾವಿಲ್ಲಿ 1 ಕಪ್ ತಗೊಂಡಿದೀವಿ. ಇದನ್ನ ಸ್ಮೂತ್ ಆಗಿ ಪೌಡರ್ ಮಾಡ್ಕೋಬೇಕು. ನೋಡಿ, ಪೌಡರ್ ಮಾಡ್ಕೊಂಡಿದೀವಿ. ಈಗ ಈ ರೀತಿ ಸ್ಮೂತ್ ಆಗಿ ಆಗಿರ್ಬೇಕಾಗತ್ತೆ. ಎಲ್ಲೂ ಕೂಡ ಗಟ್ಟಿಯಾಗಿ ಇರಬಾರ್ದು. ನೋಡಿ ಎಷ್ಟು ಸ್ಮೂತ್ ಆಗಿ ಬರ್ಬೇಕು. ಆವಾಗ ನಾವ್ ತಂಬಿಟ್ಟನ್ನು ಮಾಡಿದಾಗೂ ಕೂಡ ತುಂಬಾ ಸ್ಮೂತ್ ಆಗಿ ಚೆನ್ನಾಗಿ ಬರುತ್ತೆ. ಈಗ ಒಂದು ಬಾಣಲೆಗೆ ನಾವು ಎಳ್ಳನ್ನ ಹಾಕೋತಿದ್ವಿ. ನಾವಿಲ್ಲಿ ಕಪ್ಪು ಎಳ್ಳನ್ನ ಬಳಸಿದೀವಿ. ನೀವು ಬಿಳಿ ಎಳ್ಳನ್ನು ಕೂಡ ಬಳಸ್ಬೋದು, ಅಥವಾ ಎರಡನ್ನು ಕೂಡ ಬಳಸ್ಬೋದು. ಇದನ್ನ ಈ ರೀತಿ ಹುರಿದುಕೊಳ್ಬೇಕಾಗತ್ತೆ. ಸ್ವಲ್ಪ ಹೊತ್ತು ಚಟಪಟ ಅಂತ ಸಿಡಿಯೋ ತನಕ ಇದನ್ನ ಹುರಿದುಕೊಂಡು ಇದನ್ನ ತೆಗೆದಿಟ್ಕೊಳ್ತಿದೀವಿ. ಈಗ ಎಳ್ಳನ್ನ ತೆಗೆದಿಟ್ಕೊಂಡಿದೀವಿ. ನೆಕ್ಸ್ಟ್ ನಾವ್ ಇದಕ್ಕೆ ಕಡಲೆಕಾಯಿಯನ್ನ ಹಾಕೊಂಡಿದೀವಿ. ಕಡಲೆಕಾಯಿ ಆಪ್ಷನಲ್, ಬೇಕು ಅಂದ್ರೆ ಹಾಕಬಹುದು. ಇದನ್ನು ಕೂಡ ಸ್ವಲ್ಪ ಹೊತ್ತು ಹುರಿದುಕೊಳ್ತಿದೀವಿ. ಹುರಿದು ಇದನ್ನ ತಣ್ಣಗಾದ ನಂತರ ಸಿಪ್ಪೆನೆಲ್ಲ ತೆಗೆದು 2 ಭಾಗಗಳನ್ನಾಗಿ ಮಾಡಿ ಇಟ್ಕೊಳ್ತಿದೀವಿ. ನೆಕ್ಸ್ಟ್ ಒಂದು ಬಾಣಲೆಯಕ್ಕೆ 2 ರಿಂದ 3 ಸ್ಪೂನ್ ಅಷ್ಟು ತುಪ್ಪವನ್ನ ಹಾಕೋಬೇಕಾಗತ್ತೆ. 2 ರಿಂದ 3 ಸ್ಪೂನ್ ತುಪ್ಪ ಹಾಕಿ ಅದು ಕರಗಿದ ನಂತರ ನಾವಿದಕ್ಕೆ ಜೋನಿ ಬೆಲ್ಲವನ್ನ ಆಡ್ ಮಾಡ್ಕೊಳ್ತಿದೀವಿ. ನಿಮ್ಮ ಹತ್ರ ಜೋನಿ ಬೆಲ್ಲ ಇಲ್ಲ ಅಂದ್ರೆ ಗಟ್ಟಿ ಬೆಲ್ಲವನ್ನು ಕೂಡ ಆಡ್ ಮಾಡ್ಕೋಬಹುದು, ಅರ್ಧ ಕಪ್ನಷ್ಟು. ಹಾಗೆ ಇದನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಪಾಕ ಬರೋ ಅವಶ್ಯಕತೆ ಏನು ಇಲ್ಲ. ನೀವು ಗಟ್ಟಿ ಬೆಲ್ಲವನ್ನ ಬಳಸ್ತೀರಾ ಅಂದ್ರೆ ಬೆಲ್ಲ ಕರಗ್ಬೇಕು ಅಷ್ಟೇ. ಪಾಕವನ್ನ ಮಾಡ್ಕೊಳ್ಳೋ ಅವಶ್ಯಕತೆ ಏನು ಇರಲ್ಲ. ಈ ರೀತಿ ತುಪ್ಪದಲ್ಲಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ನೋಡಿ, ಈ ರೀತಿ ಕುದಿಯೋಕೆ ಸ್ಟಾರ್ಟ್ ಆದಾಗ ಈ ಹುರಿಗಡಲೆ ಪುಡಿಯನ್ನ ನಾವೇನು ಮಾಡಿಟ್ಕೊಂಡಿದ್ವೋ ಅದನ್ನ ಆಡ್ ಮಾಡ್ಕೊಳ್ಬೇಕಾಗುತ್ತೆ. ಹಾಕಿದ ತಕ್ಷಣ ನೀವು ಮಿಕ್ಸ್ ಮಾಡೋಕೆ ಸ್ಟಾರ್ಟ್ ಮಾಡ್ಬೇಕು, ಇಲ್ಲ ಅಂದ್ರೆ ಗಂಟಾಗತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಬೆಲ್ಲದ ಜೊತೆ ಈ ಹುರಿಗಡಲೆಯ ಪುಡಿಯನ್ನ ಚೆನ್ನಾಗಿ ಹೊಂದಿಸ್ಕೊಳ್ಬೇಕಾಗತ್ತೆ. ನೋಡಿ, ಈಗ ನಾವು ಜೋನಿ ಬೆಲ್ಲ ಬಳಸಿರೋದ್ರಿಂದ ತುಂಬಾ ಕ್ವಿಕ್ ಆಗಿ ಆಗತ್ತೆ ಇದು. ಹಾಗೆ ನಾವು ಆವಾಗ್ಲೇ ಹುರಿದಿಟ್ಕೊಂಡಿರುವಂತಹ ಕಪ್ಪು ಎಳ್ಳನ್ನ ಹಾಕೋತಿದೀವಿ. ಹಾಗೆ ಕೊಬ್ಬರಿಯನ್ನ ಚಿಕ್ಕ ಚಿಕ್ಕ ಪೀಸಸ್ ಗಳಾಗಿ ಮಾಡಿಟ್ಕೊಂಡಿದ್ವಿ, ಅದನ್ನು ಕೂಡ ಹಾಕೊಂಡಿದೀವಿ. ಹಾಗೆ ಕಡಲೆಕಾಯಿಯನ್ನ ಈ ರೀತಿ 2 ಭಾಗವನ್ನಾಗಿ ಮಾಡಿಟ್ಕೊಂಡಿದ್ವಿ, ಅದನ್ನು ಕೂಡ ಹಾಕೊಂಡಿದೀವಿ. ಹಾಗೆ ಏಲಕ್ಕಿ ಪುಡಿಯನ್ನು ಕೂಡ ಹಾಕೊಂಡಿದೀವಿ. ಇದೆಲ್ಲವನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾವಿಲ್ಲಿ ಕೊಬ್ಬರಿಯನ್ನ ಬಳಸಿದೀವೋ ಅದನ್ನ ಸ್ವಲ್ಪ ಹೊತ್ತು ಹುರಿದು ಬಳಸಿದೀವಿ. ಇದರಿಂದ ತಂಬಿಟ್ಟು ತುಂಬಾ ದಿನಗಳ ಕಾಲ ಇಟ್ಕೋಬಹುದು. ಅದಕ್ಕೆ ಎಲ್ಲವನ್ನು ಸ್ವಲ್ಪ ಹುರಿದು ಹಾಕೊಳ್ಳಿ. ಬೇಡ ಅಂದ್ರೆ ನೀವು ಕೊಬ್ಬರಿಯನ್ನ ಸ್ಕಿಪ್ ಕೂಡ ಮಾಡ್ಕೋಬಹುದು. ಇದನ್ನ ಈ ರೀತಿ ಇಷ್ಟು ಗಟ್ಟಿ ಆದ ತಕ್ಷಣ ಒಲೆನ ಆಫ್ ಮಾಡ್ಕೊಂಡ್ಬಿಡಿ. ಆಫ್ ಮಾಡ್ಕೊಂಡು ಒಂದ್ಸತಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕಾಗತ್ತೆ. ಇಲ್ಲಾಂದ್ರೆ ತುಂಬಾ ಗಟ್ಟಿ ಆಗತ್ತೆ, ನಿಮ್ಗೆ ಉಂಡೆ ಕಟ್ಟೋಕು ಕೂಡ ಕಷ್ಟ ಆಗ್ಬೋದು. ಇದನ್ನ ಚೆನ್ನಾಗಿ ಈ ರೀತಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ತಣ್ಣಗಾಗೋಕೆ ಬಿಡ್ಬೇಕು. 2 ರಿಂದ 3 ನಿಮಿಷ ತಣ್ಣಗಾಗೋಕೆ ಬಿಟ್ರೆ ನಿಮ್ಗೆ ಉಂಡೆ ಮಾಡೋದು ಕೂಡ ತುಂಬಾ ಈಸಿ ಆಗತ್ತೆ. ಈಗ ಇದಕ್ಕೆ 2 ರಿಂದ 3 ಸ್ಪೂನ್ ನಷ್ಟು ತುಪ್ಪವನ್ನ ಆಡ್ ಮಾಡ್ಕೊಳ್ಬೇಕಾಗತ್ತೆ. ತುಪ್ಪವನ್ನ ಆಡ್ ಮಾಡಿ ಇದನ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದರಿಂದ ನಿಮ್ಗೆ ಉಂಡೆ ಕಟ್ಟೋದು ತುಂಬಾ ಈಸಿ ಆಗತ್ತೆ. ಹಾಗೆ ತುಪ್ಪದ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಏನಾದ್ರೂ ಗಂಟುಗಳು ಏನಾದ್ರೂ ಇದ್ರೆ ಇದರಿಂದ ಹೋಗುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಒಂದೊಂದಾಗಿ ಉಂಡೆಗಳನ್ನ ನಾವಿಲ್ಲಿ ಕಟ್ತಿದೀವಿ. ತಂಬಿಟ್ಟು ಮಾಡ್ಕೊಳ್ಳೋದು ತುಂಬಾ ಸುಲಭ. ನೋಡಿ, ಎಷ್ಟು ಕ್ವಿಕ್ ಆಗಿ ನೀವೆಲ್ಲವನ್ನ ರೆಡಿ ಮಾಡ್ಕೊಂಡಿದ್ದೀರಾ ಅಂದ್ರೆ 5 ನಿಮಿಷದಲ್ಲಿ ಟೇಸ್ಟಿಯಾಗಿ ತಂಬಿಟ್ಟನ್ನ ಮಾಡ್ಕೋಬಹುದು. ಈ ರೀತಿ ಕೈಯಿಂದ ಸ್ವಲ್ಪ ಪ್ರೆಸ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಉಂಡೆ ಆಗುತ್ತೆ.
ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ತುಂಬಾ ಶೈನಿಂಗ್ ಆಗಿ ಚೆನ್ನಾಗಿ ಬಂದಿದೆ. ಇದೇ ರೀತಿ ತಂಬಿಟ್ಟನ್ನ ಮಾಡ್ಕೊಳ್ತಿದ್ದೀವಿ ನಾವು. ನಾವು ಕಪ್ಪು ಎಳ್ಳನ್ನು ಬಳಸಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಹಾಗೆ ಕೊಬ್ಬರಿಯನ್ನ ಆಡ್ ಮಾಡಿದೀವಿ, ತಿನ್ನೋಕು ಕೂಡ ತುಂಬಾ ಚೆನ್ನಾಗಿ ಇರುತ್ತೆ. ನೋಡಿ, ಟೇಸ್ಟಿಯಾದ ತಂಬಿಟ್ಟು ರೆಡಿ ಆಗಿದೆ. ನಾಗರ ಪಂಚಮಿಗೆ ವಿಶೇಷವಾಗಿ ತಂಬಿಟ್ಟನ್ನ ಎಲ್ಲರೂ ಕೂಡ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿ ಆಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ತುಂಬಾ ಈಸಿ ಆಗಿರೋ ರೆಸಿಪಿ ಕೂಡ ಹೌದು. ಹಾಗೆ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನಮ್ಗೆ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.